ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ವಂದಿಸುವೆ ಶಾರದಿಗೆ ಶಕ್ರಾದಿ ಅಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಪುಡಮಡುತ್ತ ವರ್ಣಿಪೆನಿ ಕಥಾಮೃತವ
ಇರುವಂತಹ ಸ್ಥಳ ಹಸ್ತಿನಾವತಿಗೆ ಯಾರಂತ ಕೇಳಿದ್ದೀರಿ? ಕೌರವೇಶ್ವರನೆಂದು ಕೇಳಿದ್ದೇವೆ. ನಾವೇ ಸರಿ. ಓಲಗ ಕೊಟ್ಟ ಪರಿ ಬಹಳಷ್ಟಿದೆ. ಕರ್ಣ ದುಶ್ಯಾಸನಾದಿಗಳೇ, ಕೌರವೇಶ್ವರ ಈ ದುರ್ಯೋಧನನ ಮನಸ್ಸಂಕಲ್ಪವನ್ನ ಸಾಧಿಸುವುದಕ್ಕಾಗಿ ಅನವರತವೂ ಅನುಕ್ಷಣವೂ ಅನುವರ್ತಿಗಳಾಗಿರುವವರು ನೀವು. ಪಾಂಡವರಿಗೆ ಅನುಭವಿಸಲು ಕೊಡದೆ ಸಮಸ್ತ ಹಸ್ತಿನಾವತಿಯ ಆಡಳಿತಕ್ಕೊಳಪಟ್ಟಂತಹ ರಾಜಗದ್ದುಗೆಯನ್ನ ಏರಿ ಮೆರೆಯಬೇಕು, ಅನುಭವಿಸಬೇಕು. ಇದು ಈ ದುರ್ಯೋಧನನ ಆಸೆ. ಎಂದು ಕಾರಣದಿಂದ ಈ ಹಸ್ತಿನಾಪುರಕ್ಕೆ ಪಾಂಡವರು ಬಂದರು, ಅಂದೇ ಆಲೋಚಿಸಿದ್ದು ಈ ಹಸ್ತಿನಾವತಿಯಲ್ಲಿ ಪಾಂಡವರಿಗೆ ಎಳ್ಳಿನಿತು ರಾಜಭೋಗವನ್ನು ಅನುಭವಿಸುವುದಕ್ಕೆ ಬಿಡುವುದಿಲ್ಲ. ಪುನರಪಿ ಅವರನ್ನು ತೆರಳಿಸಬೇಕು ಕಾರಣಕ್ಕೆ. ನನ್ನ ಸಂಕಲ್ಪ ಅಲ್ಲ, ನನ್ನ ತಾಯಿಯ ಸಂಕಲ್ಪವೂ ಅದೇ ಇತ್ತಲ್ಲವೇ. ಕುಂತಿ ಹಡೆಯುತ್ತಾಳೆ ಮಗುವನ್ನ ಎಂಬ ವರ್ತಮಾನವನ್ನ ಕೇಳಿದ ಕೂಡಲೇ ಗರ್ಭವತಿಯಾದ ಆಕೆ ನನ್ನ ಬಸಿರನ್ನೇ ಗುದ್ದಿಕೊಂಡು ನನ್ನ ಜನ್ಮಕ್ಕೆ ಕಾರಣನಾಗಲಿಲ್ವೇ? ಹಾಗಿದ್ರೆ ಈ ಹಸ್ತಿನಾವತಿಯನ್ನ ಆಳಬೇಕು ತನ್ನ ಮಗ ಎನ್ನುವುದು ನನ್ನ ತಾಯಿಯ ಆಸೆ. ನನ್ನ ಮನಸ್ಸಂಕಲ್ಪವೂ ಅದೇ. ಅದನ್ನ ನೆರವೇರಿಸಿಕೊಳ್ಳುವುದಕ್ಕಾಗಿ ಏನು ಮಾಡಲಿ ಆಲೋಚಿಸುತ್ತಿದ್ದವ ಮಾವ ಶಕುನಿಯ ಸಹಕಾರದಿಂದ ಎಲ್ಲಿನಿತು ರಕ್ತಪಾತವಿಲ್ಲದೆ ಸಮಸ್ತ ಹಸ್ತಿನಾವತಿಯನ್ನ ಪಗಡೆಯಾಟದ ಮೂಲಕ ನಾನು ಪಡೆದೆ. ಪಾಂಡವರನ್ನ ಕಾರಣ ಕಟ್ಟಿದೆ, ಅನುಭವಿಸಬೇಕು. ಪಾಂಡವರಲ್ಲಿ ನರಕ ಯಾತನೆಯನ್ನು ಪಡಬೇಕು. ನಮ್ಮನ್ನ ನೋಡಿ ಮರುಗಬೇಕು, ಕೊರಗಬೇಕು, ಅಲ್ಲೇ ಅವರ ಜೀವನ ಕರಗಬೇಕು. ಇದು ನನ್ನ ಮನಸ್ಸಂಕಲ್ಪವಾಗಿತ್ತು. ಕಾನನಕ್ಕೆ ಸೇರಿದ ಪಾಂಡವರು ಅಲ್ಲಿಯೂ ನಿಶ್ಚಿಂತರಾಗಿದ್ದಾರೆ, ಅಲ್ಲಿಯೂ ಸಂತೋಷವಾಗಿದ್ದಾರೆ ಎನ್ನುವ ವರ್ತಮಾನವನ್ನು ಕೇಳಿದೆ. ಅಂತೂ ಅಲ್ಲಿಯೇ ಅವರ ನಾಶ ಆಗಬೇಕು ಎನ್ನುವುದಕ್ಕಾಗಿ ಶೀಘ್ರ ಕೋಪಿಗಳೆಂದೇ ಹೆಸರಾದಂತಹ ದುರ್ವಾಸರನ್ನ ಆತಿಥ್ಯ ಮಾಡಿ ಅಲ್ಲೇ ಅವರಿಗಾಗಿ ಕಳಿಸಿದೆ, ಹೊತ್ತು ನೋಡಿ ಹೋಗಬೇಕು ಅಂತ. ಅಕ್ಷಯ ಪಾತ್ರೆ ಒಮ್ಮೆ ಅಶನವಾದ ಮೇಲೆ ಇನ್ನೊಂದು ಅಶನದವರೆಗೆ ಯಾವ ಪ್ರಯೋಜನಕ್ಕೂ ಬಾರದು. ಕಾಡಿನಲ್ಲಿರುವಂತಹ ಪಾಂಡವರು 10,000 ಮಂದಿ ಶಿಷ್ಯರನ್ನೊಡಗೂಡಿ ಕೊಂಡು ಹೋದಂತಹ ದುರ್ವಾಸರಿಗೆ ಆತಿಥ್ಯವನ್ನ ಮಾಡ್ಲಿಕ್ಕಾಗುವುದಿಲ್ಲ. ಆಗ ಕ್ರುದ್ಧರಾಗಿ ದುರ್ವಾಸರು ಶಾಪಿಸಿದರು ಅಂತಾದ್ರೆ ಪಾಂಡವರ ನಾಶ ಅಲ್ಲಿಯೇ ಈ ಕೌರವನ ಏಳಿಗೆ. ಹೀಗೆ ಬಯಸಿದವ ಹೋದ ದುರ್ವಾಸರು ಏನಾಯ್ತು? ಶಾಪ ಕೊಡ್ಲಿಲ್ಲ, ಅನುಗ್ರಹಿಸಿದರಂತೆ ಅನುಗ್ರಹಿಸಿದರು. ಸರ್ವನಾಶವಾಯಿತು ಅಂತ ತಿಳಿದವ ನಾನು. ನನ್ನ ಯೋಜನೆಗಳೆಲ್ಲ ತಲೆ ಕೆಳಗಾಗಿ ಹೋಯ್ತು. ಪಾಂಡವರ ಅಭ್ಯುದಯವಾಗಿ ಹೋಯ್ತು. ಯೋಚನೆ ಹಾಳಾದರೇನಂತೆ, ಯೋಜನೆ ತಲೆ ಕೆಳಗಾದರೇನಂತೆ. ಯೋಚಿಸಿದ ತಲೆ ಇಲ್ಲೇ ಉಂಟಲ್ಲ. ಹಾಗಾಗಿ ಹೊಸ ಯೋಜನೆ ಏನದು? ಘೋಷ ಯಾತ್ರೆಯ ನೆವದಿ ಘೋಷ ಯಾತ್ರೆಯ ನೆವದಿ ಘೋಷ ಯಾತ್ರೆಯ ನೆವದಿ ಹೋಗಿ ನಾವೇ
ದುಶಾಸನಾದಿಗಳೇ, ಹಾಗಿದ್ದರೆ ಕಾನನದಲ್ಲಿ ಏಳಿಗೆಯನ್ನು ಪಡೆಯುತ್ತಿರುವಂತಹ ಪಾಂಡವರನ್ನ ಮಾನಸಿಕವಾಗಿ ಹಿಂಸಿಸಬೇಕು. ಅದಕ್ಕಾಗಿಯೇ ಪಣ ತೊಟ್ಟವ ಆ ಕಾಮ್ಯಕಾವನದ ಬಳಿಯಲ್ಲಿಯೇ ಇರುವಂತಹ ದ್ವೈತವನ ಹಸ್ತಿನಾವತಿಯ ಸುಪರ್ದಿಗೊಳಪಟ್ಟದ್ದು ಹೇರಳ ಗೋವುಗಳಲ್ಲಿವೆ. ಆ ಗೋವುಗಳನ್ನ ಎಣಿಕೆ ಮಾಡಿ ಪ್ರತ್ಯೇಕ ಮಾಡಿ ಸೂಕ್ತವಾದಂತಹ ರಕ್ಷಣೆಯನ್ನು ಕೊಡುವಂತಹ ನೆಲೆಯಲ್ಲಿ ಅಲ್ಲಿಗೊಂದು ಯಾತ್ರೆ ಹೊರಡಬೇಕು. ಘೋಷ ಯಾತ್ರೆ, ನೆವನ ಮಾತ್ರ ನೆಪಕ್ಕೆ ಹೋಗುವುದು ಯಾಕೆ? ಅಲ್ಲಿಯೇ ಪಾಂಡವರಿದ್ದಾರೆ ಎನ್ನುವ ಕಾರಣಕ್ಕೆ ಹೋಗುವುದು. ಹೇಗೆ? ನಮ್ಮ ಸಮಸ್ತ ಸಂಪತ್ತನ್ನ ಆ ಪಾಂಡವರ ಮನ ಕರಗುವಂತೆ, ಮನ ಕೊರಗುವಂತೆ ಆ ಪರಿಯಲ್ಲಿ ವಿಜೃಂಭಣೆಯಿಂದ ಅವರ ಕಣ್ಮುಂದೆ ನಡೆಸಿಕೊಂಡು ಹೋಗಬೇಕು. ಅಲ್ಲಿಯವರೆಗಾಗಿ ಹೋಗಬೇಕು. ಎಷ್ಟೆಷ್ಟೆಲ್ಲ ಐಶ್ವರ್ಯವಿದೆಯೋ ಅದೆಲ್ಲವೂ ಪ್ರದರ್ಶನದಲ್ಲಿ ನಡೆಯಬೇಕು. ಕುದುರೆ, ಪದಾತಿ, ಆನೆ, ಒಂಟೆ ಎಲ್ಲವೂ ಸಹಸ್ರ ಲಕ್ಷ ಸಂಖ್ಯೆಯಲ್ಲಿ. ಯಾಕೆ? ನಮ್ಮ ಲಕ್ಷ್ಯ ಪಾಂಡವರ ಅಲ್ವೇ? ಮನ ಕರಗಬೇಕು. ಇಷ್ಟೆಲ್ಲ ವೈಭವದಿಂದ ಅಲ್ಲಿಗೆ ಹೋಗುವಾಗ, ಅಲ್ಲಿ ಕೆಲವಷ್ಟು ದಿನವಿದ್ದು ವಿಹಾರವನ್ನ ನಡೆಸುವಾಗ ದ್ರೌಪದಿ ಅದನ್ನ ಕೇಳಬೇಕು, ಪಾಂಡವರದನ್ನ ನೋಡಬೇಕು. ಕೇಳಿ ನೋಡಿ ನನ್ನ ಈ ದುರ್ಯೋಧನನ ಈ ಸ್ಥಿತಿಯನ್ನ ನೋಡಿ ಹೊಟ್ಟೆ ಉರಿಸಿಕೊಳ್ಳಬೇಕು. ತಮ್ಮ ದೌರ್ಭಾಗ್ಯದ ಕುರಿತಾಗಿ ಪಶ್ಚಾತ್ತಾಪ ಮಾಡಬೇಕು. ನನ್ನ ಹೆಗ್ಗಳಿಕೆ ಕುರಿತಾಗಿ ಮರುಗಬೇಕು. ಅದಕ್ಕಾಗಿ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ವೈಭವಗಳು ಮಾತ್ರವಲ್ಲ, ಕುದುರೆ ಬೇಕು, ಆನೆ ಬೇಕು, ಎಲ್ಲ ಬೇಕಲ್ಲದೆ ಸೈನ್ಯವೂ ಬೇಕು. ಎಲ್ಲಿಯಾದರೂ ನಾವು ಹೋಗುವಾಗ ಇದನ್ನು ನೋಡಿ ಸಹಿಸದೆ ಆ ಭೀಮ, ಆ ಅರ್ಜುನ ಏರಿ ಬಂದ ಅಂತಾದರೆ ಹೋರಿ ಸೋಲಿಸುವುದಕ್ಕಾಗಿ, ಅವರೊಡನೆ ಹೋರಾಟವನ್ನು ಕೊಡುವುದಕ್ಕಾಗಿ ಬೆಂಗಾವಲಿಗೆ ಸೈನ್ಯವೂ ಬೇಕು, ಪ್ರದರ್ಶನಕ್ಕೂ ಬೇಕು, ಪ್ರಯೋಗಕ್ಕೂ ಬೇಕು. ಹೀಗೆ ಮಾಡಿಕೊಂಡು ಹೋಗುವುದು ಅಂತ ನಾನು ನಿಶ್ಚಯಿಸಿದ್ದೇನೆ. ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಮಾನದ ಮುಖದ್ವಾರದೊಳೆಂದು ರಕ್ತವನ್ನು ಕಂಡ್ರೆ ಅವನಿಗಾಗುವುದಿಲ್ಲ. ಮತ್ತೊಬ್ಬ ಇದ್ದಾನಲ್ಲ ಭೀಷ್ಮ, ನಮ್ಮ ಅಜ್ಜ ಮುದುಕ, ಪ್ರಯೋಜನಕ್ಕೆ ಬರುವವಲ್ಲ. ಏನೋ ಎರಡು ಮಾತನ್ನ ಹೇಳಿದಾಗ ಹೊರಟು ಹೋದ್ರು ಇಲ್ಲಿಂದ. ಒಳ್ಳೆಯದಲ್ಲ ಮಕ್ಕಳೇ ಅಂತ ಹೇಳಿದ್ರು. ಅಂದ ಮಾತ್ರಕ್ಕೆ ಕೂಟ ಇಲ್ಲಿ ನಿನಗೆ ಸಹಾಯಕರಾಗಿ ಯಾರು ಇಲ್ಲ ಎನ್ನುವುದು ನೀವು ತಿಳ್ಕೊಳ್ಳೋದು ಬೇಡ. ಇಗೋ ಈ ಕರ್ಣ ಇದ್ದಾನೆ, ನಿನ್ನ ಆಪ್ತ ಮಿತ್ರ. ನಿನ್ನ ಜೊತೆಯಲ್ಲಿ ನಾನು ಬರುತ್ತೇನೆ. ಬಂದಂತಹ ಸಕಲ ಯಾರೇ ಆಗಿರಲಿ ಎದುರಿಸುವಂತಹ ಸಾಮರ್ಥ್ಯ ನಿನಗಿದೆ. ಚಿಂತಿಸುವಂತಹ ಅಗತ್ಯವಿಲ್ಲ. ನಾನು ಬರ್ತೇನೆ. ಕರ್ಣ, ಸಂತೋಷವಾಯಿತು. ನನ್ನ ಅಭಿಪ್ರಾಯವನ್ನ ಗ್ರಹಿಸಿದಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಹಿಂದೆ ಸರಿದ ಬುದ್ಧಿವಾದವನ್ನು ಹೇಳಿದರು. ಹೋಗಲಿ ಅವರು. ಊಟ ಇಲ್ಲಿ, ಕೂಟ ಅವರದ್ದು. ಹೌದು, ಮನಸ್ಸಿನಲ್ಲಿ ಪಾಂಡವರ ಏಳಿಗೆಯನ್ನೇ ಬಯಸುವವರು. ಅದನ್ನೇ ಇಟ್ಟುಕೊಂಡು ನಿಮ್ಮೆಲ್ಲರ ಧೈರ್ಯದ ಮಾತುಗಳಿಂದ ನಾನಿದ್ದೇನಲ್ಲ, ಸಂತೋಷಗೊಂಡಿದ್ದೇನೆ. ಮಾತ್ರವಲ್ಲ, ಈ ಘೋಷಯಾತ್ರೆ ಪಾಂಡವರ